ಕೇರಳ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ. ಕಾಂಗ್ರೆಸ್ ವಿರುದ್ಧ ಕೇರಳ ಸಿಎಂ ಸಮರದ ಕಹಳೆಯನ್ನ ಮೊಳಗಿಸಿದ್ದಾರೆ. ಕರ್ನಾಟಕದ ಹಸ್ತಪಾಳೆಯದ ಈ ಬುಲ್ಡೋಸರ್ ಅಸ್ತ್ರಕ್ಕೆ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲೂ ಯುಡಿಎಫ್ ಹಾಗೂ ಎಲ್ಡಿಎಫ್ ಸಂಘರ್ಷ ತಾರಕಕ್ಕೇರಿದೆ. ಕೇರಳ ಸ್ಥಳೀಯ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಪಕ್ಷ ಧೂಳಿಪಟವಾಗ್ತಾ ಇದ್ದಂತೆಯೇ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ. ದೇವರ ನಾಡಿನ ರಾಜಕೀಯ ಕರುನಾಡಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಲ್ಲಿ ಕೇರಳ ರಾಜಕೀಯ ಜ್ವಾಲೆ ಸ್ಫೋಟ. ಕಾಂಗ್ರೆಸ್ನ ಬುಲ್ಡೋಜರ್ ಅಸ್ತ್ರ, ಪಿಣರಾಯಿ ಪ್ರಹಾರ. ಯಲಹಂಕದ ಕೋಗಿಲು ಬಡಾವಣೆ ಮನೆಗಳ ಧ್ವಂಸದ ಕಿಚ್ಚು ದಗದಗಿಸ್ತಾ ಇದೆ. ಒತ್ತುವರಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಬುಲ್ಡೋಜರ್ ಅಸ್ತ್ರ ಪ್ರಯೋಗಿಸಿದೆ. ಅದನ್ನ ಕಂಡು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೆರಳಿದ್ದಾರೆ. ಉತ್ತರ ಪ್ರದೇಶದಂತೆ ಕರ್ನಾಟಕದಲ್ಲಿ ಬುಲ್ಡೋಜರ್ ನೀತಿ ಅನುಸರಿಸಲಾಗುತ್ತಿದೆ. ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತ ವಿರೋಧಿ ಸರ್ಕಾರ. ಬೆಂಗಳೂರಿನ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸ ಮಾಡುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನ ಬೀದಿಗೆ ಹಾಕಿ ಬುಲ್ಡೋಜರ್ ರಾಜ್ ಕ್ರಮವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ. ದುಃಖಕರ ವಿಚಾರ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡುತ್ತಿದೆ. ಭಯ ಮತ್ತು ಕ್ರೂರತೆಯ ಬಲದ ಮೂಲಕ ಆಡಳಿತ ನಡೆಸುವಾಗ ಸಾಂವಿಧಾನಿಕ ಮೌಲ್ಯಗಳು ಮತ್ತು ಮಾನವ ಘನತೆಯು ಮೊದಲ ಬಲಿಪಶುಗಳಾಗುತ್ತವೆ. ಈ ಮೋಸದ ಪ್ರವೃತ್ತಿಯನ್ನ ವಿರೋಧಿಸಲು ಮತ್ತು ಸೋಲಿಸಲು ಎಲ್ಲಾ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಟ್ಟಾಗಿ ಒಗ್ಗೂಡಬೇಕು. ಕೇರಳ ಸಿಎಂ ಟ್ವೀಟ್, ಕರ್ನಾಟಕ ಸಿಎಂ ಕೌಂಟರ್. ಮುಖ್ಯಮಂತ್ರಿಗಳು ಈಸೆ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಅಲ್ಲಿ 2020-21ರಿಂದ ಅನ್ನಾಥರೈಸ್ಡ್ ಆಗಿ ಇದ್ರು. ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಪಿಣರಾಯಿ ವಿಜಯನ್ ರಾಜಕೀಯ ಬಿಡಲಿ. It is all political statement, political protest and anything. We don't want anyone to this one. Without knowing the fact, Mr. Pinarayi should not interfere with our state affairs. It is all political gimmicks. ಕರ್ನಾಟಕ ವಿಚಾರದಲ್ಲಿ ಮೂಗು ತೂರಿಸುವುದು ಬೇಡ. ಯಾಕಂದ್ರೆ ಏಕಾಏಕಿ ನಾವು ಸ್ಲಂಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರಿ ಗುಡಿಸಲುಗಳಾಗಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ. ಅದನ್ನ ನಾವು ತಡೆದಿದ್ದೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೊಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಕೇರಳ ರಾಜಕೀಯ ತಾರಕಕ್ಕೇರಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ. ಕಾಂಗ್ರೆಸ್ ವಿರುದ್ಧ ಕೇರಳ ಸಿಎಂ ಸಮರದ ಕಹಳೆಯನ್ನ ಮೊಳಗಿಸಿದ್ದಾರೆ. ಕರ್ನಾಟಕದ ಹಸ್ತಪಾಳೆಯದ ಈ ಬುಲ್ಡೋಸರ್ ಅಸ್ತ್ರಕ್ಕೆ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲೂ ಯುಡಿಎಫ್ ಹಾಗೂ ಎಲ್ಡಿಎಫ್ ಸಂಘರ್ಷ ತಾರಕಕ್ಕೇರಿದೆ. ಕೇರಳ ಸ್ಥಳೀಯ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಪಕ್ಷ ಧೂಳಿಪಟವಾಗ್ತಾ ಇದ್ದಂತೆಯೇ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ. ದೇವರ ನಾಡಿನ ರಾಜಕೀಯ ಕರುನಾಡಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಲ್ಲಿ ಕೇರಳ ರಾಜಕೀಯ ಜ್ವಾಲೆ ಸ್ಫೋಟ. ಕಾಂಗ್ರೆಸ್ನ ಬುಲ್ಡೋಜರ್ ಅಸ್ತ್ರ, ಪಿಣರಾಯಿ ಪ್ರಹಾರ. ಯಲಹಂಕದ ಕೋಗಿಲು ಬಡಾವಣೆ ಮನೆಗಳ ಧ್ವಂಸದ ಕಿಚ್ಚು ದಗದಗಿಸ್ತಾ ಇದೆ. ಒತ್ತುವರಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಬುಲ್ಡೋಜರ್ ಅಸ್ತ್ರ ಪ್ರಯೋಗಿಸಿದೆ. ಅದನ್ನ ಕಂಡು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೆರಳಿದ್ದಾರೆ. ಉತ್ತರ ಪ್ರದೇಶದಂತೆ ಕರ್ನಾಟಕದಲ್ಲಿ ಬುಲ್ಡೋಜರ್ ನೀತಿ ಅನುಸರಿಸಲಾಗುತ್ತಿದೆ. ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅಂತ ಕಿಡಿಕಾರಿದ್ದಾರೆ.
ಅಲ್ಪಸಂಖ್ಯಾತ ವಿರೋಧಿ ಸರ್ಕಾರ. ಬೆಂಗಳೂರಿನ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸ ಮಾಡುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನ ಬೀದಿಗೆ ಹಾಕಿ ಬುಲ್ಡೋಜರ್ ರಾಜ್ ಕ್ರಮವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ. ದುಃಖಕರ ವಿಚಾರ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡುತ್ತಿದೆ. ಭಯ ಮತ್ತು ಕ್ರೂರತೆಯ ಬಲದ ಮೂಲಕ ಆಡಳಿತ ನಡೆಸುವಾಗ ಸಾಂವಿಧಾನಿಕ ಮೌಲ್ಯಗಳು ಮತ್ತು ಮಾನವ ಘನತೆಯು ಮೊದಲ ಬಲಿಪಶುಗಳಾಗುತ್ತವೆ. ಈ ಮೋಸದ ಪ್ರವೃತ್ತಿಯನ್ನ ವಿರೋಧಿಸಲು ಮತ್ತು ಸೋಲಿಸಲು ಎಲ್ಲಾ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಟ್ಟಾಗಿ ಒಗ್ಗೂಡಬೇಕು. ಕೇರಳ ಸಿಎಂ ಟ್ವೀಟ್, ಕರ್ನಾಟಕ ಸಿಎಂ ಕೌಂಟರ್. ಮುಖ್ಯಮಂತ್ರಿಗಳು ಈಸೆ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಅಲ್ಲಿ 2020-21ರಿಂದ ಅನಾಥರೈಸ್ಡ್ ಆಗಿ ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದ್ರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಪಿಣರಾಯಿ ವಿಜಯನ್ ರಾಜಕೀಯ ಬಿಡಲಿ. It is all political statement, political protest and anything. We don't want anyone to this one. Without knowing the fact, Mr. Pinarayi should not interfere with our state affairs. It is all political gimmicks. ಕರ್ನಾಟಕ ವಿಚಾರದಲ್ಲಿ ಮೂಗು ತೂರಿಸುವುದು ಬೇಡ. ಯಾಕಂದ್ರೆ ಏಕಾಏಕಿ ನಾವು ಸ್ಲಂಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರಿ ಗುಡಿಸಲುಗಳಾಗಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ. ಅದನ್ನ ನಾವು ತಡೆದಿದ್ದೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಕೇರಳ ರಾಜಕೀಯ ತಾರಕಕ್ಕೇರಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ. ಕಾಂಗ್ರೆಸ್ ವಿರುದ್ಧ ಕೇರಳ ಸಿಎಂ ಸಮರದ ಕಹಳೆಯನ್ನ ಮೊಳಗಿಸಿದ್ದಾರೆ. ಕರ್ನಾಟಕದ ಹಸ್ತಪಾಳೆಯದ ಈ ಬುಲ್ಡೋಸರ್ ಅಸ್ತ್ರಕ್ಕೆ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲೂ ಯುಡಿಎಫ್ ಹಾಗೂ ಎಲ್ಡಿಎಫ್ ಸಂಘರ್ಷ ತಾರಕಕ್ಕೇರಿದೆ. ಕೇರಳ ಸ್ಥಳೀಯ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಪಕ್ಷ ಧೂಳಿಪಟವಾಗ್ತಾ ಇದ್ದಂತೆಯೇ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ. ದೇವರ ನಾಡಿನ ರಾಜಕೀಯ ಕರುನಾಡಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಲ್ಲಿ ಕೇರಳ ರಾಜಕೀಯ ಜ್ವಾಲೆ ಸ್ಫೋಟ. ಕಾಂಗ್ರೆಸ್ನ ಬುಲ್ಡೋಜರ್ ಅಸ್ತ್ರ, ಪಿಣರಾಯಿ ಪ್ರಹಾರ. ಯಲಹಂಕದ ಕೋಗಿಲು ಬಡಾವಣೆ ಮನೆಗಳ ಧ್ವಂಸದ ಕಿಚ್ಚು ದಗದಗಿಸ್ತಾ ಇದೆ. ಒತ್ತುವರಿ ಮಾಡಿದ್ದಾರೆ ಅಂತ